ನಮಸ್ಕಾರ. ಇವತ್ತಿನ ಈ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ನೀವು ಕಾಲೇಜ್ ಡೇ ಅಂತ ಕರಿತೀರಿ. ಇದು ಪ್ರಾಯಶಃ ಪ್ರತಿ ವರ್ಷ ಬಂದಂಥ ಒಂದು ಸಂಭ್ರಮ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ, ಈ ಸಂಭ್ರಮಕ್ಕೆ ನನ್ನನ್ನು ಕರೆದು ನನಗೆ ಗೌರವವನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಕರೆಸಿಕೊಂಡದ್ದಕ್ಕೆ ಈ ಕಾಲೇಜಿನ ಬಂಡಾರ್ಸ್ಕಾಸ್ ಕಾಲೇಜ್ ಟ್ರಸ್ಟಿನ ಉಪಾಧ್ಯಕ್ಷರಾದ ಶ್ರೀ ಕೆ ಶಾಂತರಾಮ್ ಪ್ರಭು ಅವರೇ, ಇವತ್ತಿನ ಮುಖ್ಯ ಅತಿಥಿಯಾದ ಶ್ರೀ ಚಂದ್ರಶೇಖರ್ ಅವರೇ, ನಮ್ಮ ಆತ್ಮೀಯರು ಈ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಶಿವಕರಾಚಾರ್ಯ ಅವರೇ, ಈ ಕಾಲೇಜಿನ ಟ್ರಸ್ಟಿಯಾದ ದೇವದಾಸ್ ಕಾಮತ್ರವರೇ, ಇನ್ನೋರ್ವ ಟ್ರಸ್ಟಿಯಾದ ಗೌರವಾನ್ವಿತ ರವೀಂದ್ರ ತೋಳಾರ್ರವರೇ, ಮತ್ತು ಕಾಲೇಜಿನ ವೆಲ್ಫೇರ್ ಆಫೀಸರ್ ಆಗಿರುವಂಥ ಸತ್ಯನಾರಾಯಣ ಅವರೇ, ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರೇ, ಸಿಬ್ಬಂದಿಯವರೇ, ವಿಶೇಷವಾಗಿ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಈ ಒಂದು ಫಂಕ್ಷನಿಗೆ ಬರಲಿಕ್ಕೆ ಒಂದು ರೀಸನ್ ಇದೆ ನನಗೆ. ಏನಪ್ಪ ಅಂತೇಳಿದರೆ, ನಾನು 1977ರಿಂದ 80ರವರೆಗೆ ಈ ಕಾಲೇಜಲ್ಲಿ ವ್ಯಾಸಂಗ ಮಾಡಿದ್ದೆ. ಆವಾಗ ಆ್ಯನ್ಯುವಲ್ ಡೇ ನಮ್ಮ ಹಿರಿಯರು ಇದ್ದಾರೆ, ಕಿರಿಯರು ಇದ್ದಾರೆ, ಅಲ್ಯೂಮಿನಿಸ್ ಅವ್ರು ಹೇಳ್ತಾರೆ ಖಂಡಿತವಾಗಿ ಬಹಳ ಸುಂದರವಾಗಿ ಅಂತ ಹೇಳಿದರೆ ಬಹಳ ಚೆಂದದ ಪ್ರೋಗ್ರಾಮ್ ಆಗ್ತಾಯಿತ್ತು. ಕನಿಷ್ಠ ಪಕ್ಷ 3000-4000 ಜನರು ಊರಿನವರು, ಪರವೂರಿನವರು ಬರ್ತಾಯಿದ್ದರು. ನನಗೆ 3 ವರ್ಷದಲ್ಲಿ ಒಮ್ಮೆ ಕೂಡ ಆ ಒಂದು ಫಂಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕಪ್ಪ ಅಂತೇಳಿದರೆ, ನಮ್ಮೂರು ಇಲ್ಲಿಂದ 24 ಕಿಲೋಮೀಟ್ರ್. ಆವಾಗ ನಮಗೆ ಲಾಸ್ಟ್ ಬಸ್ ಅಂತ ಹೇಳಿದ್ರೆ 6 ಗಂಟೆ ಬಸ್ ಬಿಟ್ಟರೆ ಮತ್ತೆ ಬೇರೆ ಗತಿ ಸೈಕಲ್ಲು ಅಥವಾ ನಡ್ಕೊಂಡು ಹೋಗಬೇಕು. ಹಾಗಾಗಿ ಇವತ್ತು ಅಂಥ ಒಂದು ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದೀರಿ, ಅದಕ್ಕೋಸ್ಕರ ಧನ್ಯವಾದಗಳು. 3 ದಿನದ ಹಿಂದೆ ಶುಭಕರಾಚಾರ್ಯವರಿಗೆ ನಾನೊಂದು ಫೋನ್ ಮಾಡಿದ್ದೆ. ಸರ್, ನಾನು ಬರ್ತಾ ಇದ್ದೇನೆ, ಮಾತಾಡಬೇಕಾ ಅಂತ. ಖಂಡಿತ ಮಾತಾಡಬೇಕು ಅಂತ ಹೇಳಿದರು. ಯಾವ ಭಾಷೆಯಲ್ಲಿ ಮಾತಾಡಬೇಕು ಅಂತ ಹೇಳಿದರೆ ಕನ್ನಡದಲ್ಲೇ ಮಾತಾಡಿ ಅಂತ. ಇಲ್ಲಿ ಬಂದು ನೋಡಿದರೆ ಇದು ಇಂಗ್ಲೀಷಿನ ಸಭೆ, ಆದರೆ ಸಂತೋಷದಿಂದ ಕನ್ನಡ ಮಾತಾಡ್ತೇನೆ. ಯಾಕಂದರೆ ನನ್ನ ಮಾತೃಭಾಷೆ ಕನ್ನಡ. ನಮಗೆ ಸುಮಾರು 46 ವರ್ಷ ಹೊರಗಡೆ ಇದ್ದರೂ ಕೂಡ ಆ ಕನ್ನಡದ ಮೇಲಿರುವ ಪ್ರೀತಿ ಕಡಿಮೆ ಆಗಲಿಲ್ಲ. ನಾವು ನಿರರ್ಗಳವಾಗಿ ಕನ್ನಡದಲ್ಲಿ ಮಾತಾಡಬಲ್ವಿ ಅಂತ ಹೇಳಲಿಕ್ಕೆ ತಿಳಿಸ್ತೇನೆ. ಇನ್ನೊಂದು ವಿಷಯ ಕೇಳಿದೆ ಅವ್ರ ಹತ್ರ, ಯಾವ ವಿಚಾರವಾಗಿ ಮಾತಾಡಬೇಕು ಅಂತ. ಅವ್ರು ಹೇಳಿದರು, ಮಾರಲ್ಸ್, ನೀತಿ ಬಗ್ಗೆ ಮಾತಾಡಿ ಅಂತ. ಆಯಿತು ಅಂತ ಹೇಳಿದೆ. ಆದರೆ ನಾನು ಮತ್ತೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದೆ, ವೆದರ್ ಐ ಡಿಸರ್ವ್ ಟು ಟಾಕ್ ಅಬೌಟ್ ಮಾರಲ್ಸ್ ಅಂತ. ಯಾಕಂದರೆ ಸಾಮಾನ್ಯವಾಗಿ ಸಮಾಜದಲ್ಲಿ, ದೇಶದಲ್ಲಿ ಜನರ ಭಾವನೆ ಏನಪ್ಪ ಅಂತೇಳಿದರೆ, ವ್ಯವಹಾರ ಮಾಡುವವರು ಅವರು ದುಡ್ಡು ಮಾಡಲಿಕ್ಕೋಸ್ಕರ ವ್ಯಾಪಾರ ಮಾಡ್ತಾರೆ. ಅವರಿಗೆ ಸೋಷಿಯಲ್ ಕನ್ಸರ್ನ್ ಇರುವುದಿಲ್ಲ, ಅವರಿಗೆ ಜ್ಞಾನ ಇರುವುದಿಲ್ಲ ಎಂಬ ಭಾವನೆ, ಸರಳವಾದ ಒಂದು ಸಿಂಪಲ್ ಭಾವನೆ ಇರುತ್ತೆ. ಆದರೆ ನಾನು ಮಕ್ಕಳಾದ ನಿಮಗೆ ಹೇಳ್ತಾ ಇದ್ದೇನೆ, ಇವತ್ತು ಈ ದೇಶದಲ್ಲಿ 2 ರೀತಿಯ ವ್ಯವಹಾರದವರಿದ್ದಾರೆ. ಒಂದು ಬರೀ ಹಣಕ್ಕೋಸ್ಕರ ಮಾತ್ರ ಕೆಲಸ ಮಾಡುವವರು, ಇನ್ನೊಬ್ಬರು ಯಾವುದಾದ್ರೂ ಒಂದು ಧ್ಯೇಯ ಇಟ್ಕೊಂಡು ಕೆಲಸ ಮಾಡೋರು. ಏನಾದರೂ ಅಚೀವ್ ಮಾಡಬೇಕು, ಅದು ಅಚೀವ್ ಮಾಡಲಿಕ್ಕೆ ನಮಗೆ ಭಾಳಷ್ಟು ಹಣ ಬೇಕಾಗತ್ತೆ, ಅದಕ್ಕೋಸ್ಕರ ಕೆಲಸ ಮಾಡುವವರು. ಆದರೆ ಇದು 2 ಜಾತಿಯ ಜನರು ಕೂಡ ದೇಶವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೇಗಂತೇಳಿದರೆ, ಇವತ್ತು ನಮ್ಮ ದೇಶ ಹೇಗೆ ನಡೀತಾ ಇದೆ ಅಂತ ಹೇಳಿದರೆ ಟ್ಯಾಕ್ಸ್ ಮನಿಯಿಂದ. ಟುಡೇ ವಿ ಆರ್ ದಿ 3rd ಲಾರ್ಜೆಸ್ಟ್ ಆರ್ಮಿ ಇನ್ ದಿ ವರ್ಲ್ಡ್. ಯಾಕಂದರೆ ಜಿಯೋಪೊಲಿಟಿಕ್ಸಲ್ಲಿ ಆರ್ಮಿ ಆ್ಯಂಡ್ ದಿ ಮಿಲಿಟರಿ ಪವರ್ ಟರ್ನ್ಸ್ ಅರೌಂಡ್ ಎವ್ರಿಥಿಂಗ್. ನಿಮ್ಮ ಇಕಾನಮಿ, ಫಾರಿನ್ ಪಾಲಿಸಿ ಆ್ಯಂಡ್ ಮಿಲಿಟರಿ ಆರ್ ಇಂಟರ್ಕನೆಕ್ಟೆಡ್. ಹಾಗಾಗಿ ಇವತ್ತು ನಮ್ಮದು ಒಂದು ಪ್ರಬಲವಾದ ಆರ್ಮಿ, ಇಟ್ ಈಸ್ ಎ ಟೆಕ್ನಿಕಲಿ ಎನೇಬಲ್ಡ್ ಆರ್ಮಿ ಅಂತ ಹೇಳ್ಬೋದು. ಅದನ್ನು ನಮ್ಮ ಸೋಲ್ಜರ್ಸು ತೋರಿಸ್ಕೊಟ್ಟಿದ್ದಾರೆ ಆರ್ಮಿಯವರಿಂದ ಆಪರೇಷನ್ ಸಿಂಧೂರ್. ಅದಕ್ಕೇನೆ ಹಣ ಬೇಕು. ಹಣ ಎಲ್ಲಿಂದ ಬರುತ್ತೆ? ಟ್ಯಾಕ್ಸಿಂದ ಬರುತ್ತೆ. ಇವತ್ತು ದೇಶದಲ್ಲಿ ಅತ್ಯುತ್ತಮವಾದ ಇನ್ಫ್ರಾಸ್ಟ್ರಕ್ಚರನ್ನು ಕಟ್ಟಿದ್ದಾರೆ, ಅತ್ಯುತ್ತಮವಾದ ಇನ್ಸ್ಟಿಟ್ಯೂಷನನ್ನು ಕಟ್ಟಿದ್ದಾರೆ. ಅದಕ್ಕೆಲ್ಲ ಹಣ ಬೇಕು. ಹಾಗಾಗಿ ನಾವು ಕೂಡ ದೇಶಭಕ್ತರು, ನಾವು ಕೂಡ ನೇಷನ್ ಬಿಲ್ಡಿಂಗಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.
ಮಾರಲ್ ಸ್ಟೋರಿ ಅಂತ ಹೇಳಿದರೆ ನಾವೆಲ್ಲ ಸಣ್ಣದಿರುವಾಗ ನಾವು ಅಜ್ಜಿ ಸ್ಟೋರಿ, ಅಜ್ಜಿ ಕತೆ ಅಂತ ಹೇಳ್ತಾಯಿದ್ರು. ಅಜ್ಜಿ ಅಂದರು ನಮಗೆ ಬೇಕಾದಷ್ಟು ಕತೆ ಹೇಳ್ತಾಯಿದ್ರು. ನಮ್ಮ ಜೀವನವನ್ನು ಟ್ರಾನ್ಸ್ಫಾರ್ಮ್ ಮಾಡೋದರಲ್ಲಿ ಈ ಅಜ್ಜಿ ಕತೆಗಳು ಬಹಳಷ್ಟು ಪ್ರಾಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿದ್ದೀವಿ. ಆದರೆ ದುರಂತ ಅಂತ ಹೇಳಿದರೆ ನಮ್ಮದೇ ಕೊನೆಯ ಜನ್ರೇಷನ್ ನಾವು ಈ ಅಜ್ಜಿ ಕಥೆಯನ್ನು ಕಂಟಿನ್ಯೂ ಮಾಡುವ ಒಂದು ಸ್ಥಿತಿಯಲ್ಲಿಲ್ಲ, ಅಲ್ಲಿಗೆ ಬಿಟ್ಟುಬಿಟ್ಟಿದ್ದೀವಿ. ಯಾಕಂದರೆ ನಾವು ಅಗ್ರೇರಿಯನ್ ಸೆಕ್ಟರಿಂದ ಕಾರ್ಪೊರೇಟ್ ಸೆಕ್ಟರಿಗೆ ಮೂವ್ ಆದದ್ರಿಂದ ಈ ಮಾರಲ್ ಸ್ಟೋರಿ ನಮಗೆ ಮಾತ್ರ ಸೀಮಿತ ಆಗಿದೆ ಹೊರತು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೇಳ್ಕೊಡುವಷ್ಟು ತಾಕತ್ತು ನಮಗಿಲ್ಲ. ಆದರೂ ಕೂಡ ಕೆಲವು ಗಾದೆ ಮಾತುಗಳಿದೆ, ವಿಶೇಷವಾಗಿ ಕುಂದಾಪುರದ ಗಾದೆ ಮಾತು. ನಿಮ್ಮಲ್ಲಿ ಎಷ್ಟು ಜನರಿಗೆ ಅದು ಗೊತ್ತಿದೆಯೋ ಗೊತ್ತಿಲ್ಲ. ನಾನೊಂದು 100-200 ಗಾದೆ ಮಾತನ್ನು ಕಂಪೈಲ್ ಮಾಡಿ ಇಟ್ಕೊಂಡಿದ್ದೇನೆ. ಇಟ್ ಮೇಕ್ಸ್ ಲಾಟ್ಸ್ ಆಫ್ ಸೆನ್ಸ್ ಆ್ಯಂಡ್ ಇಟ್ ಗಾಟ್ ಲಾಟ್ಸ್ ಆಫ್ ಎಸೆನ್ಸ್ ಇನ್ ಲೈಫ್. ಅದು ಆ ಕುಂದಾಪುರದ ಒಂದೆರಡು ಗಾದೆ ಮಾತನ್ನು ಹೇಳಿ ಅದರ ಮಾರಲ್ನ ನಾನು ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಮಾತು ಹೇಳ್ತಾರೆ, ಊರಿಗೆ ಬುದ್ಧಿ ಹೇಳಿ ಒಲೆಗೆ ಉಚ್ಚಿ ಹೊಯ್ದ ಅಂತ. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಅಂತೇಳಿ ತಾವು ನೋಡ್ತೀರಿ, ಟಿ ವಿಯಲ್ಲಿ, ಪೇಪರಲ್ಲಿ ಜನರು, ರಾಜಕೀಯ ವ್ಯಕ್ತಿಗಳು ಮಾತಾಡ್ತಾರೆ, ಬ್ಯೂರೋಕ್ರಾಟ್ಸ್ ಮಾತಾಡ್ತಾರೆ, ಸೋಷಿಯಲ್ ವರ್ಕರ್ ಮಾತಾಡ್ತಾರೆ, ಮಠಾಧೀಶರು, ಸ್ವಾಮಿಗಳು ಮಾತಾಡ್ತಾರೆ. ಆದರೆ ಅವ್ರು ಮಾಡೋದು ಮಾತ್ರ ಸಂಪೂರ್ಣ ತದ್ವಿರುದ್ಧ. ನಮ್ಮ ತಂದೆಯವರು ಸ್ಕೂಲ್ ಟೀಚರ್ ಆಗಿದ್ದರು. ಅವ್ರು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ, ಮಗ ಕರಪ್ಷನ್ ಮಾಡಬಾರ್ದು, ಕರಪ್ಷನ್ ತಗೊಳ್ಬಾರ್ದು, ದುಡ್ಡು ತಗೊಳ್ಬಾರ್ದು ಅಂತ. ನಾನು ಬಹಳಷ್ಟು ವರ್ಷ ಒದ್ದಾಟ ಬಿಟ್ಟೆ ಜೀವನದಲ್ಲಿ, ಹಣ ಕೊಡದೆ ವ್ಯವಹಾರ ಮಾಡಬೇಕು ಅಂತ. ನಂತರ ಕೆಲವು ವರ್ಷ ಕಳ್ಕೊಂಡ್ಮೇಲೆ, ಸಾರಿ ಅಪ್ಪ, ಯು ಆರ್ ರಾಂಗ್, ಈ ದೇಶದಲ್ಲಿ ಕರಪ್ಷನ್ ಮಾಡದೆ ನಿಮಗೆ ವ್ಯವಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಆದರೆ ಕರಪ್ಷನ್ ಇಸ್ ಪಾರ್ಟ್ ಆಫ್ ದಿ ಬಿಸ್ನೆಸ್. ಇವತ್ತು ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ನಾವು ಅದನ್ನು ಒಂದು ಕಾಸ್ಟಾಗಿ ತಗೊಳ್ತೇವೆ. ಆದರೆ ಕರಪ್ಷನ್ನು ಬಂದ್ ಮಾಡಿಸ್ತೇನೆ ಅಂತ ಮೋದಿಯವರು ಹೋದರು, ಡಿಜಿಟಲೈಸೇಷನ್ ಮಾಡಿದರು. ಇವತ್ತು ದುರಂತ ಅಂತೇಳಿದರೆ ತಾವು ನೋಡ್ಬೋದು, ಒಬ್ಬೊಬ್ಬ ಆಫೀಸರ್ ಹತ್ರ ಅವನ ಡ್ರೈವರಲ್ಲಿ 3-4 ಫೋನ್ ಇರುತ್ತೆ. ಎಲ್ಲರೂ ಇವಾಗ ಲಂಚ ತಗೊಳ್ಳೋದು ಪೇ ಫೋನು, ಗೂಗಲ್ ಪೇಮೆಂಟಲ್ಲಿ. ಅವ್ರು ಹೇಳ್ತಾರೆ, ಥ್ಯಾಂಕ್ ಯು ಮೋದಿಜಿ, ನಿಮ್ಮಿಂದ ನಮ್ಗೆ ಬಹಳ ಅನುಕೂಲ ಆಯಿತು. ಸಂಜೆ ಈ ಕಟ್ಟನ್ನು ಹಿಡ್ಕೊಂಡು ಹೋಗುವಾಗ ಅವನು ಸೆಕ್ಯೂರಿಟಿ ಅನ್ನೋದ್ರಲ್ಲಿ ಒಂದು ಪೋರ್ಷನ್ ಕೇಳ್ತಾ ಇದ್ದ ನಮ್ಮ ಹತ್ರ. ಇವಾಗ ಎಲ್ಲ ನಮಗೆ ಎಲ್ಲೆಲ್ಲಿಗೆ ಹೋಗಬೇಕು ಅಲ್ಲಲ್ಲಿಗೆ ಹೋಗುತ್ತೆ. ಹಾಗಾಗಿ ನಿಮ್ಮ ಡಿಜಿಟೈಸೇಷನಿಂದ ನಮಗೆ ಉಪಕಾರ ಆಗಿದೆ ಅಂತ. ಇನ್ನು ದೊಡ್ಡ ದೊಡ್ಡ ವ್ಯವಹಾರ, ಈ IAS ಆಫೀಸರ್ಸು, ಮಿನಿಸ್ಟರ್ಸು, GST ಅನ್ನುವ ಒಂದು ಉತ್ತಮವಾದ ಕಾಯ್ದೆ ಅಂತಂದರು. GST ಕಲೆಕ್ಷನ್ ಭಾಳ ಹೆಚ್ಚಾಗಿದೆ. ಆದರೆ ನೋಡಿದರೆ ಇವು ಎಲ್ಲ ಆಫೀಸರ್ಸು, ಎಲ್ಲ ಮಿನಿಸ್ಟ್ರ್ ಹತ್ರ 5-10 ಕಂಪನಿಗಳಿರ್ತವೆ. ಆ ಕಂಪನಿಯಿಂದ ಅವರು ಇನ್ವಾಯ್ಸ್ ಹೊಡೆದು ಕೊಡ್ತಾರೆ ನಮಗೆ ಕಾಸ್ಟ್ ಆಫ್ ಕರಪ್ಷನ್ ಹ್ಯಾಸ್ ಗಾನ್ ಅಪ್ ಬೈ 18%. ಯಾಕಂದರೆ ಅದರ ಮೇಲೆ GST ಕೂಡ ನಾವು ಕಟ್ಕೊಳ್ಬೇಕು ಅಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಹಾಗಾಗಿ ನೀವು ಏನೇ ಮಾಡಿದರೂ ಕೂಡ ಎಂಥ ವ್ಯವಹಾರ ಮಾಡಬೇಕಂತ ಯಾವುದರಲ್ಲಿ ಇಂಡಿಪೆಂಡೆಂಟ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಲೈಫ್ ಸೈನ್ಸ್ ಬಿಸ್ನೆಸ್ಸು, ಟೆಕ್ನಾಲಜಿಕಲ್ ಎನೇಬಲ್ಡ್ ಬಿಸ್ನೆಸ್ಸು, ಪೇಟೆಂಟ್ಸು, ಇಂಥದ್ದು ಸೈನ್ಸಲ್ಲಿ ಅಥವಾ ಬಹಳಷ್ಟು ನಮ್ಮ ಸ್ಟಾರ್ಟಪ್ಸ್ ಬರ್ತಾ ಇದೆ ಭಾರತದಲ್ಲಿ. ಅದರಲ್ಲಿ ನಿಮಗೆ ಡಿಪೆಂಡೆನ್ಸಿ ಆನ್ ದಿ ಆಫೀಸರ್ಸ್ ಆ್ಯಂಡ್ ಡಿಪೆಂಡೆನ್ಸಿ ಆನ್ ದಿ ಪೊಲಿಟಿಷಿಯನ್ ಇಸ್ ಲೆಸ್. ಅಂಥದ್ದು ಮಾಡಿದರೆ ನೀವು ಖಂಡಿತವಾಗಿ ಸಕ್ಸೀಡ್ ಆಗ್ತೀರಿ ಅಂತ ನಾನು ನಿಮಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ಗಾದೆ ಹೇಳ್ತಾರೆ, ಇಟ್ಟವ್ರನ್ನ ಬಿಟ್ಟು ಶೆಟ್ಟೆ ಕಚ್ಚಿದ ಅಂತ. ಈ ನಾಯಿಗೆ ಹೇಳುವಂಥದ್ದು. ನೀವು ನಾಯಿಗೆ ಕಲ್ಲಿಂದ ಹೊಡೆದ್ರೆ ಅದು ನಾಯಿ ಕಲ್ಲನ್ನು ಕಚ್ತದಂತೆ, ಯಾರನ್ನು ಓಡಿಸ್ಕೊಂಡು ಹೋಗೋದಿಲ್ಲ. ಇವತ್ತಿನ ಪರಿಸ್ಥಿತಿ, ಇತ್ತೀಚೆ ನಾವು ಇವಾಗ ಬಂದವಾಗ ಶಾಂತರಾಮ್ ಸರ್ ಮತ್ತು ನಾವೆಲ್ಲ ಮಾತಾಡ್ತಾ ಇದ್ವಿ ಗ್ಯಾಸ್ ಶಾರ್ಟೇಜ್ ಬಗ್ಗೆ. ಐ ಆಮ್ ಎ ಮೆರೈನ್ ಮರ್ಕೆಂಟೈಲ್ ಮ್ಯಾನ್. ನಾನು 46 ವರ್ಷದಿಂದ ಇದೇ ವ್ಯವಹಾರ ಮಾಡ್ಕೊಂಡು ಬಂದವನು, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಕನಿಷ್ಠ ಪಕ್ಷ ಏನಂತ ಹೇಳಿದರೆ, ಒಂದು ಸೈಕಲ್ ಅಂತ ಹೇಳಿದರೆ 90 ಡೇಸ್ ಬೇಕಾಗತ್ತೆ ಗ್ಯಾಸ್ ನಮ್ಮ ಇಂಡಿಯಾದಲ್ಲಿ ಕನ್ಸ್ಯೂಮರಿಗೆ ತಲುಪಲಿಕ್ಕೆ. ಅಂತ ಹೇಳಿದರೆ ಪೈಪ್ಲೈನಲ್ಲಿ 90 ದಿನದ ಗ್ಯಾಸ್ ಇರಲೇಬೇಕು. ಯಾಕಂದರೆ ಒಂದು ಪೋರ್ಟ್ ಆಫ್ ಲೋಡಿಂಗ್ ಹೋದರೆ ಅಲ್ಲಿ ಲೋಡ್ ಆಗಿ ನಮ್ಮ ಇಲ್ಲಿ ಬರಲಿಕ್ಕೆ ಹತ್ತಿರದಂದರೆ ದೋಹದಿಂದ ಬರೋದಿದ್ರೆ 7 ಡೇಸ್ ತಗೊಳ್ಳುತ್ತದೆ. ನಂತರ ಬರ್ತಿಂಗ್ ಡಿಲೇಸು ಅದು ಇದು ಅಂಥೇಳಿ 20-25 ಡೇಸಲ್ಲಿ ನಿಮಗೆ ಗ್ಯಾಸ್ ಬಂದರೆ ಅದು ಪ್ಯಾಕ್ ಆಗಿ ಅದು ಡೆಸ್ಟಿನೇಷನಿಗೆ ಹೋಗಲಿಕ್ಕೆ ಕನಿಷ್ಠ ಪಕ್ಷ 45 ಡೇಸ್ ಆಗುತ್ತೆ. ಯಾವಾಗಲೂ ಪೈಪ್ಲೈನಲ್ಲಿ 45 ಡೇಸ್ ಇರ್ತದೆ. ಹಾಗೆ ಯುದ್ಧ ಶುರುವಾದವಾಗ ನೆಕ್ಸ್ಟ್ ಡೇ ಶಾರ್ಟೇಜ್ ಆಯಿತು ಅಂತ. ಅದಂತ ಹೇಳಿದರೆ ವಿ ಆರ್ ನಾಟ್ ಟಾರ್ಗೆಟಿಂಗ್ ದೋಸ್ ಪೀಪಲ್ ಹೂ ಆರ್ ಹೋಲ್ಡಿಂಗ್ ದಿ ಗ್ಯಾಸ್. ನಾವು ಸುಮ್ಮನೆ ಈ ನಮ್ಮ ನಾನು ನೋಡ್ತಾ ಇದ್ದ ಮಾಧ್ಯಮದವರು ಗೌರ್ಮೆಂಟನ್ನು ಬೈತಾ ಇರ್ತಾರೆ, ಈ ಗೌರ್ಮೆಂಟ್ ಇಸ್ ಇನ್ಎಫಿಷಿಯೆಂಟು, ಇವರು ಹಾಗೆ ಮಾಡಿದರು ಹೀಗೆ ಮಾಡಿದರು, ಇವರಿಗೆ ಗ್ಯಾಸ್
ನಮ್ಮ ದೇಶದಲ್ಲಿ ನಾನು ಅದು ಹೇಳ್ತಾ ಇದ್ದೆ, 70% ಆಫ್ ದಿ ಗ್ಯಾಸ್ ಇಸ್ ಟುಡೇ ಪ್ರೊಡ್ಯೂಸ್ಡ್. ಇವತ್ತು ಬಹಳ ಮಟ್ಟದಲ್ಲಿ ಬಯೋಗ್ಯಾಸ್ ಪ್ರೊಡಕ್ಷನ್ ಆಗ್ತಾ ಇದೆ. ನಮಗೆ ಗ್ಯಾಸಿನ ಅವಶ್ಯಕತೆ ಇಲ್ಲ. ಈಗ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮಾತ್ರ ವರ್ಕ್ ಆಗಬೇಕು. ಇವಾಗ ದೊಡ್ಡ ದೊಡ್ಡ ಸಿಟಿಯಲ್ಲಿ ಪೈಪ್ಡ್ ಗ್ಯಾಸ್ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಆವಾಗ ಇಂಥ ಒಂದು ಮೆನಾನ್ಸ್ ಉಂಟಾ ಇಲ್ವಾ? ಡೆಫಿನೆಟ್ಲಿ ಇಟ್ ವಿಲ್ ಗೋ ಅವೇ. ಇನ್ನೊಂದು ಒಳ್ಳೆ ಗಾದೆ ಇದೆ, ಮೂಗು ಮುಚ್ಚಿ ಹೇಲು ತಿನ್ನೋದು ಅಂತ. ಇದು ಯಾಕಂತ ಹೇಳಿದ್ರೆ ಇದು ನಮ್ಮೆಲ್ಲರಿಗೂ ಅಪ್ಲೈ ಆಗುವಂಥದ್ದು. ನಾವು ಸ್ಪೆಷಲಿ ನಾವು ಕುಂದಾಪುರದವರು, ಕರಾವಳಿಯವರಿಗೆ ನಮಗೆ ಸ್ವಲ್ಪ ಈಗೋ ಅಹಂಕಾರ ಹೆಚ್ಚು. ನನ್ನದೇ ಎಕ್ಸಾಂಪಲ್ ಹೇಳ್ತೇನೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ ಆಗೋದಿಲ್ಲ. ನಮ್ಮ ಅಹಂಕಾರದಿಂದ, ನಮ್ಮ ಈಗೋಯಿಂದ ನಾವು ಎಷ್ಟೋ ಜೀವನದಲ್ಲಿ ಬರುವಂಥ ಆಪರ್ಚುನಿಟೀಸನ್ನು ಬಿಟ್ಕೊಳ್ತೀವಿ. ನಾನೇ ನೋಡ್ತಾ ಇದ್ದೆ, ಎಷ್ಟೋ ಜನ ಜಾಬ್ ಬಂದರೆ ನಮ್ಮಲ್ಲಿ ಇವಾಗ ಬರ್ತಾರೆ ಕೆಲವು ಹುಡುಗರು. ನನ್ನದೊಂದು ಇಂಜಿನಿಯರಿಂಗ್ ಕಂಪನಿ ಇದೆ, ಅಲ್ಲಿ ಇಂಟರ್ವ್ಯೂಗೆ ಬರ್ತಾರೆ ಎಂಜಿನಿಯರ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಬರ್ತಾರೆ. ಅವ್ರಿಗೆ ಹೇಳ್ತೇನಪ್ಪ, ನೋಡಪ್ಪ ನಮ್ಮದು ಎಲ್ಲ ಕಂಬೈನ್ಡ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇರುತ್ತೆ, ಮೆಕ್ಯಾನಿಕಲ್ ಇರುತ್ತೆ, ಎಲ್ಲ ಇರುತ್ತೆ, ಎಲ್ಲ ಮಾಡ್ಕೊಳ್ಬೇಕು, ನಿನಗೊಂದು ಆಪರ್ಚುನಿಟಿ ಸಿಗುತ್ತೆ ಕೆಲಸ ಕಲೀಲಿಕ್ಕೆ ಅಂತ ಹೇಳಿದರೆ ಅವನು ಹೇಳ್ತಾನೆ, ಐ ವಿಲ್ ನಾಟ್ ಡೂ ಇಟ್. ಐ ಆಮ್ ಎನ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಐ ಆಮ್ ಎನ್ ಮೆಕ್ಯಾನಿಕಲ್ ಇಂಜಿನಿಯರ್. ಏನಂತ ಹೇಳಿದರೆ ಲರ್ನಿಂಗ್ ನಾವು ಕಾಲೇಜಲ್ಲಿ ಅಥವಾ ಇದರಲ್ಲಿ ಯೂನಿವರ್ಸಿಟಿಯಲ್ಲಿ ಕಲಿತದ್ದು ಬರೀ ಬೋಳು ಬದನೆಕಾಯಿ ಮಾತ್ರ. ಅದು ಜೀವನದಲ್ಲಿ ನಿಮಗೆ ಉಪಯೋಗಿಸ್ಲಿಕ್ಕಾಗೋದಿಲ್ಲ. ನೀವು ನಿಜವಾಗಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ನೀವು ಕೆಲಸದಲ್ಲಿ ಏನು ಪರಿಣಿತರಾಗಬೇಕು. ಅದಕ್ಕೆ ಎಲ್ಲಿ ಆಪರ್ಚುನಿಟಿ ಸಿಗುತ್ತೋ ಆ ಆಪರ್ಚುನಿಟಿಯನ್ನು ನೀವು ಉಪಯೋಗಿಸ್ಕೊಳ್ಬೇಕು. ನಂದನ್ನೇ ಸ್ಟೋರಿ ಹೇಳೋದಂತೇಳಿ, ನಾನು ಇಲ್ಲಿ 1980ಯಲ್ಲಿ ಗ್ರ್ಯಾಜುಯೇಷನ್ ಮಾಡಿದ ನಂತರ ಫಸ್ಟ್ ಹೋದದ್ದು ಬಾಂಬೆಗೆ. ಆವಾಗ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಎಂಪ್ಲಾಯರ್ ಅಂತ ಹೇಳಿದರೆ ಬ್ಯಾಂಕ್ಸ್ ಮಾತ್ರ, ಮತ್ತು ಯಾವುದೂ ಎಂಪ್ಲಾಯ್ಮೆಂಟ್ ಸಿಗ್ತಾ ಇರಲಿಲ್ಲ. ಅದೇ ಸಮಯದಲ್ಲಿ ಬ್ಯಾಂಕ್ ನ್ಯಾಷನಲೈಸೇಷನ್ ಆಗಿತ್ತು. ನಮ್ಗೆ ಅಷ್ಟು ತಾಕತ್ತಿಲ್ಲ, ಯಾಕಂದರೆ ನಾವೆಲ್ಲ 3rd ಕ್ಲಾಸ್ ಪಾಸ್ ಆದವರು. ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಪಾಸ್ ಮಾಡುವಷ್ಟು ತಾಕತ್ತಿಲ್ಲ, ನಮಗೆ ಗೊತ್ತಿತ್ತು. ಹಾಗಾಗಿ ನಾವು ಆ ಎಕ್ಸಾಮ್ ತಲೆ ಕೆಡಿಸ್ಕೊಳ್ಳಿಲ್ಲ, ಬಾಂಬೆಗೆ ಹೊರಟೋದ್ವಿ. ಬಾಂಬೆಗೆ ಹೊರಟೋದ್ರೆ ನೋಡಿ, ನಮ್ಮದು ಕನ್ನಡ ಮಾಧ್ಯಮ, ಅಂದರೆ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ. ಇವತ್ತು ಹೇಗಿದೆಯೋ ಗೊತ್ತಿಲ್ಲ. ಆವಾಗೆಲ್ಲ ನಮ್ಮ ಲೆಕ್ಚರರ್ಸ್, ಪ್ರೊಫೆಸರ್ಸ್ ಎಲ್ಲ ಪಾಠ ಹೇಳ್ಕೊಡೋದು ಕನ್ನಡದಲ್ಲೇ. ನಾವು ಕನ್ನಡ ಬರೀಲಿಕ್ಕೆ, ಕನ್ನಡ ಒಳ್ಳೆ ಬರುತ್ತೆ, ಆದರೆ ಇಂಗ್ಲೀಷ್ ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಮಾತ್ರ ಬರ್ತಾಯಿತ್ತು. ದ ರಿಕ್ವಿಸಿಟ್ ಆಫ್ ಎ ಜಾಬ್ ಇನ್ ಬಾಂಬೆ ವಾಸ್ ಟು ನೋ ಐದರ್ ಮರಾಠಿ ಆರ್ ಹಿಂದಿ ಆರ್ ಇಂಗ್ಲೀಷ್. ನಾನು ಕನಿಷ್ಠ ಪಕ್ಷ 3-4 ಇಂಟರ್ವ್ಯೂಗೆ ಹೋಗಿದ್ದೆ. ಎಲ್ಲ ಇಂಟರ್ವ್ಯೂಲ್ಲಿ ಇದೇ ಹೇಳ್ತಾರೆ ನಮಗೆ, आप ऐसा करो 6 महीने है ना P1 का काम करो, 6 महीने के बाद आपको लैंग्वेज कुछ आएगा तो और कुछ काम दे देंगे ಅಂತ. ನಾನು ಐ ಹ್ಯಾವ್ ಟೇಕನ್ ಎ ಜಾಬ್ ಆಫ್ ಎ P1 ಫಾರ್ ಎ ಸಸ್ಟಿನೆನ್ಸ್, ಫಾರ್ ಎ ಸರ್ವೈವಲ್. ಅದು ನಾನು ನಿಮ್ಗೆ ಹೇಳ್ತೇನೆ ಅಂತ ಹೇಳಿದ್ರೆ, ಇಟ್ ಇಸ್ ಇನ್ ಎ ಧಾರಾವಿ ಅಂತ, ಇಟ್ ಇಸ್ ಎ ಸ್ಲಮ್ ಏರಿಯಾ, ಇನ್ ಎ ಟ್ಯಾನರಿ, ಚರ್ಮ ಹದ ಮಾಡುವಂಥ ಒಂದು ಫ್ಯಾಕ್ಟ್ರಿ. ಯಾಕಂದರೆ ನೀವು ಸಾಫ್ ಸುದರ ಜಾಗದಲ್ಲಿ ಹೋದರೆ ಆವಾಗ 250-300 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ನಾವೆಲ್ಲಾದರೂ ಅಂಥ ಕೊಳಕು ಏರಿಯಾದಲ್ಲಿ ಕೆಲಸ ಮಾಡಿದರೆ ನಮಗೆ 600-700 ರೂಪಾಯಿ ಸಂಬಳ ಸಿಗ್ತಾಯಿತ್ತು. ಯಾಕಂದರೆ ಅಲ್ಲಿ ಯಾರೂ ಕೆಲಸ ಮಾಡಲಿಕ್ಕೆ ಬರ್ತಾಯಿಲ್ಲ. ಇವತ್ತು ನಾನು ನೋಡ್ತೇನೆ, ಜನರು ಕೆಲಸವನ್ನು ಥ್ರೋ ಮಾಡಿ ಹೋಗ್ತಾರೆ. ನಮ್ಮಲ್ಲೆಲ್ಲ ಬರ್ತಾರೆ, ಎಲ್ಲ ಕಂಪನಿಯಲ್ಲೂ ಇದೇ ಪ್ರಾಬ್ಲಮ್. 6 ತಿಂಗಳು 3 ತಿಂಗಳು ಇದು ಮಾಡ್ತಾರೆ, ಟೈಮಿಂಗ್ ಆಗಲಿಲ್ಲ, ವರ್ಕ್ ಫ್ರಮ್ ಹೋಮ್ ಬೇಕು. ಯಾಕಂದರೆ ದ ಎಸೆನ್ಸ್ ಆಫ್ ವರ್ಕಿಂಗ್ ಈಸ್ ನಾಟ್ ಅವರ್ಸ್. ಎಸೆನ್ಸ್ ಆಫ್ ವರ್ಕಿಂಗ್ ಇಸ್ ದಟ್ ವಾಟ್ ಯು ಲರ್ನ್ ಔಟ್ ಆಫ್ ದಿ ವರ್ಕ್. ನಿಮ್ಗೆ ಎಷ್ಟು ಹಣ ಸಿಗುತ್ತೆ, ಎಷ್ಟು ಸಂಬಳ ಸಿಗುತ್ತೆ, ಇಟ್ ಈಸ್ ಸೆಕೆಂಡ್ರಿ. ಖಂಡಿತವಾಗಿ ಹಣ, ಸಂಬಳ ಎಲ್ಲ ಬೇಕು. ನೀವು ಜೀವನದಲ್ಲಿ ಎಕ್ಸ್ಪೀರಿಯನ್ಸನ್ನು ಗೇನ್ ಮಾಡಿದರೆ ಆ ಎಕ್ಸ್ಪೀರಿಯನ್ಸ್ನ ಜಗತ್ತಲ್ಲಿ ಎಲ್ಲಿ ಕೂಡ, ಯಾವಾಗಲೂ ಕೂಡ, ಕಷ್ಟ ಕಾಲದಲ್ಲಿ ಕೂಡ ನಿಮಗೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕಾಗತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಮಾರಲ್ಸ್ ಬಗ್ಗೆ ನಾನೊಂದು ಅಂದರೆ ನಾವು ಯಕ್ಷಗಾನದಿಂದ ಬಹಳಷ್ಟು ಮಾರಲ್ಸನ್ನು ಕಲಿತಾ ಇದ್ವಿ. ಆವಾಗ ಇಡೀ ರಾತ್ರಿ ಯಕ್ಷಗಾನ ಆಗ್ತಾಯಿತ್ತು. ಮನೆಯಲ್ಲಿ, ಸ್ಕೂಲಲ್ಲಿ ಆವಾಗ ಹರಿಕತೆ ಆಗ್ತಾಯಿತ್ತು. ಹರಿಕತೆಯಿಂದ ನಾವು ಕಲಿತಷ್ಟು ಒಂದು ಮಾರಲ್ಸು ಖಂಡಿತ ಜೀವನದಲ್ಲಿ ಯಾವುದು ಕೂಡ, ಯಾವ ಪುಸ್ತಕದಲ್ಲಿ ಆಗಲಿ ಯಾವುದರಲ್ಲಿ ಕೂಡ ಕಲಿಯಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲ ಯಾರಿಗೂ ಗೊತ್ತಿರಲಿಕ್ಕಿಲ್ಲ, ಹಿರಿಯರಿಗೆ ಗೊತ್ತಿರ್ಬೋದು. ಒಬ್ಬರು ಹರಿದಾಸ್ ಶೇಣಿ ಗೋಪಾಲಕೃಷ್ಣ ಭಟ್ರು ಅಂತ ದೊಡ್ಡ ಹರಿಕತೆಗಾರರು. ಅವರು ಹರಿಕತೆ ಮಾಡ್ತಾಯಿದ್ರು ನಮ್ಮ ಸ್ಕೂಲಲ್ಲಿ. ನಾನು 3ನೇ ಕ್ಲಾಸಲ್ಲಿದ್ದೆ ಆವಾಗ. ಅದು ದ್ರೌಪದಿ ವಸ್ತ್ರಾಪರಣದ ಒಂದು ಪ್ರಸಂಗ. ಎಷ್ಟು ಸುಂದರವಾಗಿ ಮಾತಾಡಿದ್ರು ಅಂತ ಹೇಳಿದರೆ, ಸಣ್ಣ ಸಣ್ಣ ಮಕ್ಕಳ ಒಂದು ಬ್ರೈನ್ ಮೇಲೆ, ಅಂದರೆ ಅವರ ಆತ್ಮದ ಮೇಲೆ ಒಂದು ಬರುವಂಥ ಒಂದು ಮಾತು ಅಂತ ಹೇಳಿದರೆ, ದ್ರೌಪದಿ ವಸ್ತ್ರಾಪರಣದ ಟೈಮಲ್ಲಿ ದ್ರೌಪದಿಯ ವಸ್ತ್ರಾಪರಣ ಮಾಡ್ತಾ ಇದ್ದಾನೆ. ಆವಾಗ ದ್ರೌಪದಿ ಒಂದು ಕೈಯಲ್ಲಿ ಗಟ್ಟಿಯಾಗಿ ಸೀರೆ ಇಟ್ಕೊಂಡಿದ್ದಾಳಂತೆ, ಇನ್ನೊಂದು, ಅದು ಹರಿದಾಸರದ್ದು ಅವರದ್ದೇನೇ ಇದು ಕತೆ.
ಇನ್ನೊಂದು ಕೈಯಲ್ಲಿ ಕೃಷ್ಣ ಕೃಷ್ಣ ಅಂತ ಕರೀತಾ ಇದ್ಲಂತೆ. ಆವಾಗ ಕೃಷ್ಣ ಬರುವುದಿಲ್ಲ, ಕೃಷ್ಣನ ಬದಲು ನಾರದ ಬರ್ತಾನಂತೆ. ನಾರದ ಬಂದು ಇವರಿಗೆ ಹೇಳ್ತಾನೆ, ಏ ಹುಚ್ಚಿ, ನೀನು ಒಂದು ಕೈಯಲ್ಲಿ ಕರೆದ್ರೆ ಕೃಷ್ಣ ಎಲ್ಲಿ ಬರ್ತಾನೆ? ನಿನಗೆ ನಿನ್ನ ಮೇಲೆ ಅಷ್ಟು ಧೈರ್ಯ ಇದ್ದರೆ ನೀನೇ ನಿನ್ನನ್ನು ರಕ್ಷಣೆ ಮಾಡ್ಕೊ, ನೀನು ಕೃಷ್ಣನ ಮೇಲೆ ಸರೆಂಡರ್ ಆಗಬೇಕಾದ್ರೆ ಎರಡೂ ಕೈಯಿಂದ ಕೃಷ್ಣನ ಕರೆ ಅಂತ. ಆವಾಗ ಅವಳು ಇನ್ನೊಂದು ಕೈ ಬಿಟ್ಟು ಎರಡೂ ಕೈಯಿಂದ ಕೃಷ್ಣ ಅಂತ ಕರೆದವ ಕೃಷ್ಣ ಬಂದು ಅವಳನ್ನ ರಕ್ಷಣೆ ಮಾಡ್ತಾ ಇದ್ದಾಳೆ ಅಂತಂದರೆ ದಿಸ್ ಕೈಂಡ್ ಆಫ್ ಮಾರಲ್ಸ್ ಯೂಸ್ ಟು ಗೆಟ್ ಇನ್ ದಿ ಚೈಲ್ಡ್ಹುಡ್. ಇವತ್ತು ದಿಸ್ ಕೈಂಡ್ ಆಫ್ ಮಾರಲ್ಸ್ ಆರ್ ಮಿಸ್ಸಿಂಗ್ ಪ್ರೊಬ್ಯಾಬ್ಲಿ. ಯಾಕಂದರೆ ನಾವು ಇವತ್ತು ಗೂಗಲ್ ಮಾಮಾ, ಸೋಷಿಯಲ್ ಮೀಡಿಯಾ ಮಾರಲ್ಸ್, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಸ್ ಐ ಕ್ಯಾನ್ ಮೇಕ್ ಔಟ್ 90% ಆರ್ ಫೇಕ್. ನೀವು ನೋಡಿ, ಒಂದೇ ಸಬ್ಜೆಕ್ಟಲ್ಲಿ ನೀವು ನೋಡಿ, ಒಂದು 10 ಅನಲಿಸ್ಟನ್ನು ಕೇಳಿಸ್ಕೊಳ್ಳಿ, ಒಂದೇ ಸಬ್ಜೆಕ್ಟ್ ಹಾಕ್ಕೊಂಡು 10 ಜನ 10 ಟೈಪ್ ಹೇಳ್ತಾರೆ. ಅದರಲ್ಲಿ ಯಾರನ್ನು ನಂಬುದಂತ. ವಾಟ್ ಯು ಹ್ಯಾವ್ ಟು ಅವಾಯ್ಡ್ ಇಸ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ಸ್. ನಿಮಗೆ ಸತ್ಯ ಕಲ್ತ್ಕೊಳ್ಳುವಂಥ ಇಷ್ಟ ಇದ್ದರೆ ಅಥವಾ ಅದರಲ್ಲಿ ಆಸಕ್ತಿ ಇದ್ದರೆ ನೀವು ಓದಬೇಕು ಅಥವಾ ರಿಸರ್ಚ್ ಮಾಡಬೇಕು, ಕೇಳಬೇಕು. ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಎನನ್ಸ್ ಯುವರ್ ನಾಲೆಜ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು ಮಾರಲ್ಸ್, ಈಗ ನಾವೆಲ್ಲ ಈಗ ಊಟ ಮಾಡೋದಂದರೆ ಟೇಬಲ್ ಮೇಲೆಲ್ಲ ಊಟ ಮಾಡ್ತೀವಿ. ನಾವು ಸಣ್ಣದಿರುವಾಗ ನಾವು ನೆಲದ ಮೇಲೆ ಕೂತ್ಕೊಂಡು ಬಟ್ಲು ಕೊಡ್ತಾಯಿದ್ರು. ಸಗಣಿಯಿಂದ ಸಾರಿಸಿದ ಜಾಗ, ಅದ್ರ ಮೇಲೆ ಒಂದು ಕೂಡ ಏನು ಕಾಳು ಬಿದ್ದರೆ ಅದನ್ನ ಹೆಕ್ಕಿ ತಿನ್ನಬೇಕು, ಇಲ್ಲಾಂದರೆ ಕೈ ಮೇಲೆ ಪೆಟ್ಟು ಬೀಳ್ತಾ ಇತ್ತು. ಆ ಸೈನ್ಸ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಹೇಳ್ತಾ ನಮಗೆ ಹೇಸಿಕೆ ಆಗ್ತಾಯಿತ್ತು ಸಗಣಿ ಅಂತ. ಇವಾಗ ಅರ್ಥ ಆಗ್ತದೆ ನಮಗೆ, ಅಂದರೆ ಸಗಣಿ ಎಷ್ಟು ಶ್ರೇಷ್ಠ, ಯಾಕೋಸ್ಕರ ಸಗಣಿಯಿಂದ ಸಾರಿಸ್ತಾ ಇದ್ರು ಅಂತ. ಇವತ್ತು ವೇಸ್ಟೇಜ್ ಆಫ್ ಫುಡ್ ಈಸ್ ಸೋ ಅಬಂಡೆಂಟ್ ಇನ್ ಯುವರ್ ಕಂಟ್ರಿ. ನಾವು ಇವತ್ತು ಆಲ್ಮೋಸ್ಟ್ 420 ಮಿಲಿಯನ್ ಟನ್ಸ್ ಗ್ರೈನ್ಸನ್ನು ಗ್ರೋ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ 40% ಆಫ್ ಇಟ್ ಇಸ್ ಎಕ್ಸ್ಪೋರ್ಟೆಡ್. ನೀವು ನೋಡಿ, ಇವಾಗ ಯುರೋಪಲ್ಲಿ 25 to 30% ಫುಡ್ ಇನ್ಫ್ಲೇಷನ್, 25 to 35% ಎನರ್ಜಿ ಇನ್ಫ್ಲೇಷನ್. ವಿ ಆರ್ ಸೋ ಲಕ್ಕಿ. ನಮ್ಮ ಕಂಟ್ರಿಯಲ್ಲಿ ನಾವು ಇದ್ದಷ್ಟು ಲಕ್ಕಿ. ಇವತ್ತು ನೋಡಿ, ನಾವು ಇಂಥ ವಾರ ಆಗ್ತಾ ಇದೆ, ನಾವು ಶಾಂತಿಯಿಂದ ಇದ್ದೀವಿ, ನಮಗೆ ತಿನ್ನಲಿಕ್ಕೆ ಊಟ ಮಾಡಲಿಕ್ಕೆ ಎಲ್ಲ ಸಿಗ್ತಾ ಇದೆ. ಆದರೂ ಕೂಡ ನಾವು ಗ್ರಂಬಲ್ ಮಾಡ್ತಾ ಇದ್ದೀವಿ. ನಾವು ಎದೆ ತಟ್ಕೊಂಡು ಹೇಳ್ತೀವಿ, ವಿ ಆರ್ ಎ 4.5 ಟ್ರಿಲಿಯನ್ ಇಕಾನಮಿ, ವಿ ಹ್ಯಾವ್ ಡನ್ ದ್ಯಾಟ್. ದಿಸ್ ವಾಟ್ ಇಸ್ ದಿ ಪಾಪ್ಯುಲೇಷನ್? 1.45. ನಮ್ಮ ಇಮಿಡಿಯೇಟ್ ಅಪ್ಪರಲ್ಲಿ ಜಪನೀಸ್ ಇದ್ದಾರೆ, ಅವರದ್ದೆಷ್ಟು? ಬರೀ 125 ಮಿಲಿಯನ್ ಪಾಪ್ಯುಲೇಷನ್. ದೇರ್ ಜಸ್ಟ್ ಅಬೌವ್ 4.6 ಟ್ರಿಲಿಯನ್ ಇಕಾನಮಿ. ಆ್ಯಂಡ್ ಜರ್ಮನ್ಸ್ ಎಷ್ಟು? ಅವ್ರದ್ದು 38 ಮಿಲಿಯನ್ ಜನ. ದೇರ್ ಇಕಾನಮಿ ಇಸ್ ಸಮಥಿಂಗ್ ಅರೌಂಡ್ 4.3 ಟ್ರಿಲಿಯನ್ ಡಾಲರ್ಸ್. ಡೆಫಿನೆಟ್ಲಿ ಅವರ್ ಅಚೀವ್ಮೆಂಟ್ ಇಸ್ ನಾಟ್ ಗುಡ್. ವಿ ಹ್ಯಾವ್ ಟು ಅಚೀವ್ ಎ ಲಾಟ್. ನಮ್ಮದು ಇವತ್ತು ಪರ್ ಕ್ಯಾಪಿಟಲ್ GDP ಇಸ್ ಓನ್ಲಿ $2,800, ವಿಚ್ ಈಸ್ ಮಚ್ ಏನು 130 150 ಇದರಲ್ಲಿ ಇದು ವರ್ಲ್ಡ್ ಲೆವೆಲಲ್ಲಿ ನಮ್ಮ GDP ಬರ್ತದೆ. ದೆರ್ ಈಸ್ ಎ ಗ್ರೇಟ್ ಅಪರ್ಚುನಿಟಿ ಇನ್ ಅವರ್ ಕಂಟ್ರಿ. ಆದರೆ ಯಾರೂ ಕೂಡ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್ ನೌ. ನಮ್ಮ ಒಂದು ಸ್ಟಡೀಸ್ ಪ್ರಕಾರ 40% ಆಫ್ ಅವರ್ ಯಂಗ್ಸ್ಟರ್ಸ್ ಬಿಟ್ವೀನ್ ದಿ ಏಜ್ ಆಫ್ 20 to 30 ದೇ ಡೋಂಟ್ ವಾಂಟ್ ಟು ವರ್ಕ್. ಒಂದಿಷ್ಟು ಜನ ಇಲ್ಲಿ ಬೆಂಗಳೂರಲ್ಲಿ ಇದು ರ್ಯಾಪಿಡೋ ಓಡಿಸ್ತಾರೆ, ಕೆಲವರು ಆಟೋ ಓಡಿಸ್ತಾರೆ, ಕೆಲವರು ಈ ಡೆಲಿವರಿ ಬಾಯ್. ಅವರೊಂದು ಇಂಟರ್ವ್ಯೂ ಮಾಡ್ತೇನೆ ನಾನು. ಇಂಟರ್ವ್ಯೂ ಮಾಡಿ ಅವ್ರು ಕೇಳೋದು, ಅವ್ರು ಬಂದವಾಗ ನೀವು ಎಷ್ಟು ಗಂಟೆ ಕೆಲಸ ಮಾಡ್ತೀನಿ? 2 ಗಂಟೆ 3 ಗಂಟೆ. ಮತ್ತೇನು ಮಾಡ್ತೀರಿ? ಏನಿಲ್ಲ, ಸಾಕಾಗತ್ತೆ ದುಡ್ಡು, ಮನೆಗೆ ಹೋಗಿ ಮಲಗ್ತೀವಿ ಅಂತ. ನಮಗೆ ವಿ ಹ್ಯಾವ್ ಎ ಗ್ರೇಟ್ ಡೇಂಜರ್ ಲೂಮಿಂಗ್ ಅರೌಂಡ್ ಅವರ್ ಕಂಟ್ರಿ. ಅನದರ್ 20 ಇಯರ್ಸಲ್ಲಿ ನಾವು ವಿ ಹ್ಯಾವ್ ಟು ಅಚೀವ್ ಎ ಗ್ರೇಟ್ ಲೆವೆಲ್. ಇಲ್ಲ ಅಂತ ಹೇಳಿದರೆ ಇನ್ನೊಂದು 20 ಇಯರ್ಸ್ ನಂತರ ನಮಗೆ 600 ಮಿಲಿಯನ್ ಜನರು ಮುದುಕರು ಬರ್ತಾರೆ ನಮ್ಮ ದೇಶದಲ್ಲಿ. ದ ಕಾಸ್ಟ್ ಆಫ್ ಹೆಲ್ತ್ ಕೇರ್, ಕಾಸ್ಟ್ ಆಫ್ ಮೇಂಟೆನೆನ್ಸ್, ಕಾಸ್ಟ್ ಆಫ್ ಫುಡ್. 600 ಮಿಲಿಯನ್ ಜನರು ಕೆಲಸ ಮಾಡದಿದ್ದವರು ಮನೆಯಲ್ಲಿ ಕೂತ್ಕೊಳ್ತಾರೆ. ಈ 20 ವರ್ಷದಲ್ಲಿ ಏನೆಲ್ಲ ಮಾಡಲಿಕ್ಕಾಗ್ತದೋ ನಿಮ್ಮಂಥವ್ರಿಗೆ ಮಾತ್ರ ಮಾಡಲಿಕ್ಕಾಗತ್ತೆ. ಯಾಕಂದರೆ ನಮ್ಮದು ಟೈಮ್ ಪಾಸ್ ಆಗಿದೆ. ಬೆಳಿಗ್ಗೆ ನಾನು 5 ಗಂಟೆಗೆ ಎದ್ದಿದ್ದೆ, 4 ಗಂಟೆಗೆ ಎದ್ದಿದ್ದೆ. ನಂದು ಫ್ಲೈಟು 7 ಗಂಟೆಗೆ. ಮಾರಲ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಅಲ್ಲಿ ಈ ಏರ್ಲೈನ್ಸ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ರಾತ್ರಿ ಫ್ಲೈಟನ್ನು ದೂರ ತಗೊಂಡೋಗಿ ನಿಲ್ಲಿಸ್ತಾರೆ. ಯಾಕಂದರೆ ಅವ್ರದ್ದು ಪಾರ್ಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ, ಹತ್ತಿರದಲ್ಲಿ ನಿಲ್ಲಿಸಿದರೆ ಪಾರ್ಕಿಂಗ್ ಚಾರ್ಜ್ ಹೆಚ್ಚಿರುತ್ತೆ ಅಂತ. ಅವರು ಬಸ್ಸಲ್ಲಿ ನಮ್ಮನ್ನು ಕ್ಯಾಟ್ಲಾಗೆ ತುಂಬಿಕೊಂಡು ಅರ್ಧ ಗಂಟೆ ದೂರ ಹೋಗಿ ಬಸ್ಸಿಗೆ ಫ್ಲೈಟಿಗೆ ತುಂಬ್ತಾರೆ. ಆವಾಗ ಏನಾಗುತ್ತೆ, ನಾವೆಲ್ಲ ಸಣ್ಣದಿರುವಾಗ ನಾವು ಬಸ್ಸಲ್ಲಿ ತಿರುಗ್ತಾ ಇದ್ವಿ. ಯಾರಾದರೂ ಒಂದು ಪ್ರೆಗ್ನೆಂಟ್ ವುಮನ್ ಬಂದರು ಅಥವಾ ಒಂದು ಮಗು ಹಿಡ್ಕೊಂಡವ್ರು ಬಂದರು, ಒಂದು ಮುದುಕರು ಅಂದರೆ 3 ಸೀಟ್ ಖಾಲಿ ಆಗ್ತದೆ, ಇಲ್ಲಿ ಕೂತ್ಕೊಳ್ಳಿ ಅಂತ. ಬೆಳಿಗ್ಗೆ ನಾನು ಕೂತ್ಕೊಂಡಿದ್ದೆ. ನಾನು ಸ್ವಲ್ಪ ಮೊದಲೇ ಬಸ್ಸಲ್ಲಿ ಹೋಗಿದ್ದೆ. ನಾನು ಕೂತ್ಕೊಂಡಿದ್ದೆ. ಒಂದು ಹೆಂಗಸು ಒಂದು ಕೈಯಲ್ಲಿ ಒಂದು ಬ್ಯಾಗು, ಒಂದು ಕೈಯಲ್ಲಿ ಮಗು ಹಿಡ್ಕೊಂಡಿದ್ದಾರೆ. ಅವರಿಗೆ ರಾಡ್ ಇಟ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಸೀಟ್ ಕೊಟ್ಟೆ ಅವರಿಗೆ.
ಅಮ್ಮ ಕೂತ್ಕೊಳ್ಳಿ ಅಂತ. ಆವಾಗ ಒಂದು ಸಣ್ಣ ಹುಡುಗಿ 16-17 ಟಕ್ ಅಂತ ಅದರಲ್ಲಿ ಕೂತ್ಕೊಂಡ್ಳು. ಅವಳಿಗೆ ಎರಡೂ ಕೈಯಲ್ಲಿ ಕಚ್ 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 ಅಂತ ಅವಳಿಗಲ್ಲಿ ಏನಾದರೂ ಸಪೋರ್ಟ್ ಬೇಕಂದರೆ ಶಿ ವಾಸ್ ಡೂಯಿಂಗ್ ಸಮ್ ಸೋಷಿಯಲ್ ಮೀಡಿಯಾ ಆರ್ ವಾಟ್ ಎವರ್ ಇಟ್ ಈಸ್. ಆ ಸ್ಪೀಡ್ ಅಂತ ಹೇಳಿದರೆ ನೋಡಿ, F-35 ಸ್ಪೀಡಲ್ಲಿ ದೇ ವರ್ ರನ್ನಿಂಗ್ ದಿ ಮೊಬೈಲ್. ಪಟ್ ಅಂತ ಕೂತ್ಕೊಂಡ್ಳು. ನಾನು ರಿಕ್ವೆಸ್ಟ್ ಮಾಡಿದೆ, ಅಮ್ಮ ಈ ಅಮ್ಮನಿಗೆ ಕೊಟ್ಟದ್ದು ಸೀಟು, ಲ್ಯಾಂಗ್ವೇಜ್ ಏನು ಗೊತ್ತಾ ನಿಮಗೆ? ಯು ಹ್ಯಾವ್ ಲೆಫ್ಟ್ ದಿ ಸೀಟ್, ವಾಟ್ ರೈಟ್ ಯು ಆರ್ ಹ್ಯಾವಿಂಗ್, ದಿಸ್ ಮೈ ಸೀಟ್ ನೌ ಅಂತ. ಸಿ ದಿ ಮಾರಲ್ ಸಿಂಕಿಂಗ್ ಇನ್ ಅವರ್ ಕಂಟ್ರಿ, ಇಟ್ ಇಸ್ ವೆರಿ ಪೆಥೆಟಿಕ್ ಆ್ಯಕ್ಚುಲಿ. ಯಾಕಂತ ಹೇಳಿದರೆ ಈಗ ನಮ್ಮಲ್ಲಿ ನನ್ನ ಪ್ರಕಾರ ಯು ಹ್ಯಾವ್ ಟು ಹ್ಯಾವ್ ಎ ಮಾರಲ್ ಎಜುಕೇಷನ್. ಇಲ್ಲ ಅಂತ ಹೇಳಿದರೆ ಸಿ ವಿ ಮೇ ಮೇಕ್ ಮನಿ, ವಿ ಮೇ ಅಚೀವ್. ಇದು ಈ ಮಾರಲ್ಸ್ ಇಲ್ಲದಿರುವಾಗ ಎಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿದರೆ ಫ್ಯಾಮಿಲಿ ಲೈಫಲ್ಲಿ, ಸೋಷಿಯಲ್ ಲೈಫಲ್ಲಿ, ಅಪ್ಬ್ರಿಂಗಿಂಗ್ ದಿ ಚಿಲ್ಡ್ರನ್ಸ್, ರನ್ನಿಂಗ್ ಎ ಕಂಪನಿ. ಇವನ್ ರನ್ನಿಂಗ್ ಎ ಕಂಪನಿ ಆಲ್ಸೋ ವಿ ಹ್ಯಾವ್ ಟು ಹ್ಯಾವ್ ಎ ಹೈ ಮಾರಲ್ ಸ್ಟ್ಯಾಂಡರ್ಡ್ಸ್. ಇಲ್ಲಾಂದರೆ ಕಂಪನಿಯನ್ನು ರನ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಬಾಡಿ ಕ್ಲಾಕ್ ಅಂತ. ಬಾಡಿ ಕ್ಲಾಕ್ ಅಂತ ಹೇಳಿದರೆ ನಾವೆಲ್ಲ ಇವತ್ತು ಕೂಡ ನೋಡಿ 5 ಗಂಟೆ ಆದರೆ ಎಚ್ಚರ ಆಗುತ್ತೆ. ಈಗ ಬೇರೆ ಕಂಟ್ರಿಗೆ ಹೋದವಾಗ ನಮ್ಮದು ಈ ಟೈಮ್ ಡಿಫರೆನ್ಸ್ ಆಗುತ್ತೆ, ಆದರೂ ಕೂಡ ಇಂಡಿಯನ್ 5 o'clock ನಮ್ಮ ಎಚ್ಚರ ಆಗುತ್ತೆ. ನಮ್ಮ ಕಾಲದಲ್ಲಿ ಅಲ್ರಾಮು ಅಥವಾ ಮೊಬೈಲ್ ಏನೂ ಇರಲಿಲ್ಲ. ನಾವು 5 ಗಂಟೆಗೆ ಡೆಫಿನೆಟ್ಟಾಗಿ ಹೇಳ್ತಾ ಇದ್ವಿ. ಈಗ ನಮ್ಮ ಮಕ್ಕಳೇ ನೋಡ್ತೀವಿ, ಅವ್ರು ದಿನದಲ್ಲಿ ಬೇಕಾದರೆ ನಿದ್ದೆ ಮಾಡ್ತಾರೆ, ಎಷ್ಟೊತ್ತಿಗೂ ನಿದ್ದೆ ಮಾಡ್ತಾರೆ, ಎಷ್ಟೊತ್ತಿಗೂ ಹೇಳ್ತಾರೆ. ಸೆಟ್ಟಿಂಗ್ ಆಫ್ ದಿ ಬಾಡಿ ಕ್ಲಾಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಸಕ್ಸಸ್ಫುಲ್ ಪರ್ಸನ್. ಯು ಕ್ಯಾನ್ ಟ್ರೈ ಇಟ್, ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್. ನಾವು ಏನೇ ಕೆಲಸ ಮಾಡಿದರೂ ಕೂಡ ಆ ಕೆಲಸದಿಂದ ಏನಂತ ಹೇಳಿದರೆ ಸಮಾಜಕ್ಕೆ ಅಥವಾ ದೇಶಕ್ಕೆ ಏನು ಲಾಭ ಆಗುತ್ತೆ ಮತ್ತು ಏನು ನಷ್ಟ ಆಗುತ್ತೆ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಮ್ಮ ವ್ಯವಹಾರ ಅಥವಾ ನಮ್ಮ ಕೃತಿಯಿಂದ ನಮಗೆ 10 ರೂಪಾಯಿ ಲಾಭ ಆಗಿ ದೇಶಕ್ಕೆ ಅಥವಾ ಸಮಾಜಕ್ಕೆ 1 ರೂಪಾಯಿ ಲಾಸ್ ಆಗೋದಿದ್ದರೆ ಖಂಡಿತವಾಗಿ ಅದು ಮಾಡಬಾರ್ದು. ನನ್ನದೇ ಎಕ್ಸಾಂಪಲ್ ಹೇಳ್ತೇನೆ. ನಾನು ಮೊದಲು ಎಡಿಬಲ್ ಆಯಿಲ್ ಇಂಪೋರ್ಟ್ರು ದೊಡ್ಡ ಮೊತ್ತದಲ್ಲಿ ಮಾಡ್ತಾಯಿದ್ದೆ, ರಿಫೈನರಿ ಹಾಕಿದ್ದೆ. ಆದರೆ ನಂತರ ಆ ಟ್ರೇಡಲ್ಲಿ ಅಡಲ್ಟ್ರೇಷನ್ ಸ್ಟಾರ್ಟ್ ಆಯಿತು. ನೀವು ಅಡಲ್ಟ್ರೇಷನ್ ಕಲಬರಿಕೆ, ಕಡಿಮೆ ದರದ ಪದಾರ್ಥವನ್ನು ಹೆಚ್ಚಿನ ಇವತ್ತು ನೀವು ತಿನ್ನುವ ಎಣ್ಣೆಯಲ್ಲಿ ಬಹುತೇಕ ಎಣ್ಣೆಯಲ್ಲಿ ನಿಮಗೆ ಎಕ್ಸ್ಪೆನ್ಸಿವ್ ಅಂತ ತೊಗೊಳ್ತೀರಲ್ಲ, ಅದರಲ್ಲಿ ಕಲಬೆರಕೆ ಇರುತ್ತೆ. ನೀವು ರೋಡ್ ಸೈಡಲ್ಲಿ ಹೋಟೆಲಲ್ಲಿ ತಿಂದರೆ ಖಂಡಿತವಾಗಿ ದಟ್ ಈಸ್ ಎ ಸ್ಟೀರಿನ್, ಪಾಮ್ ಸ್ಟೀರಿನ್. ಅದನ್ನು ಹೈಡ್ರೋಜಿನೇಷನ್ ಮಾಡಿ ವನಸ್ಪತಿ ಅಂತ ಮಾರ್ತಾರೆ. ಇಟ್ ಈಸ್ ಎ ವೆರಿ ಡೇಂಜರಸ್ ಪ್ರಾಡಕ್ಟ್. ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಇಸ್ 37 degrees centigrade. ಹ್ಯೂಮನ್ ಬಾಡಿಸ್ ಟೆಂಪರೇಚರ್ ಇಸ್ 36 degrees centigrade. ಹಾಗಾಗಿ ಐ ಕ್ವಿಟ್ ದ ಟ್ರೇಡ್. ಇನ್ನು ನಾನು ಮೊಲಾಸಸ್ ಎಕ್ಸ್ಪೋರ್ಟ್ ಮಾಡ್ತೇನೆ ಕ್ಯಾಟ್ಲ್ ಫೀಡಿಗೆ. ಮೊಲಾಸಸ್ ಬೈ ಪ್ರಾಡಕ್ಟ್ ಅಂತ ಹೇಳಿದರೆ ಎಥನಾಲ್ ಅಥವಾ ರೆಕ್ಟಿಫೈಡ್ ಸ್ಪಿರಿಟ್, ಅದು ಸರಾಯಿ. ಅದರಲ್ಲಿ ಲಾಭ ಹೆಚ್ಚು ಬರುತ್ತೆ, ಆದರೆ ನಾವು ಅದನ್ನು ಮಾಡೋದಿಲ್ಲ. ನಾನು ಫೀಡ್ ಆ್ಯಂಡ್ ಫುಡ್ ಎಕ್ಸ್ಪೋರ್ಟ್ ಮಾಡ್ತೇನೆ. ಫೀಡ್ ಅಂದರೆ ಕ್ಯಾಟಲ್ ಫುಡ್ ಅಂದರೆ ಹ್ಯೂಮನ್ ಫುಡ್. ಅದರಲ್ಲಿ ಮಾಂಸ, ನಾನೊಬ್ಬ ಮಾಂಸಾಹಾರಿ, ಆದ್ರೂ ಕೂಡ ನಾವು ಆ ವ್ಯವಹಾರ ಮಾಡೋದಿಲ್ಲ. ಜೀವನದಲ್ಲಿ ನಾವೊಂದು ಲಕ್ಷ್ಮಣ ರೇಖೆ ಅಂತ ಇಟ್ಕೊಳ್ಬೇಕು, ನಾನು ಏನು ಮಾಡ್ತೇನೆ ಏನು ಮಾಡೋದಿಲ್ಲ ಅಂತ. ಲಾಭಕ್ಕೋಸ್ಕರ ಎಲ್ಲ ಮಾಡ್ತಾರೆ. ಇದು ಸರ್ಟನ್ ಲೈಕ್ ಮೈ ಮಾರಲ್ ಸ್ಟೋರಿ. ಇನ್ನೇನು ಹೆಚ್ಚಾಗಿ ಹೇಳಲಿಕ್ಕೆ ಬಯಸೋದಿಲ್ಲ. ನನಗೆ 20 ನಿಮಿಷ ಕೊಟ್ಟಿದ್ದಾರೆ. 20 ನಿಮಿಷವನ್ನು ನಾನು ಬಹುತೇಕವಾಗಿ ಐ ಥಿಂಕ್ ಕನ್ಸ್ಯೂಮ್ ಮಾಡಿದ್ದೇನೆ. ಇನ್ನೂ ಕೂಡ ಬರ್ತಾ ಇರ್ತೇನೆ, ಮಾತಾಡ್ತಾ ಇರ್ತೇನೆ. ನಿಮ್ಮ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಇದಕ್ಕೆಲ್ಲ ಚಿರಋಣಿಯಾಗಿದ್ದೇನೆ. ನಮ್ಮಿಂದ ಆದಷ್ಟು ಈ ಇನ್ಸ್ಟಿಟ್ಯೂಷನ್ನಿಂದ ನಾವು ಆದಷ್ಟು ಲಾಭ ತಗೊಂಡಿದ್ದೀವಿ. ನಾವು ಕಾಲೇಜಿಂದ ಡಿಗ್ರಿ ಮಾಡಿ ಹೋಗುವಾಗ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಹಿಂದೆ ನೋಡಲಿಲ್ಲ, ಆಯ್ತಪ್ಪ ನಮಗೇನಿನ್ನು ನಮ್ಮದಾಯಿತು ಅಂತ. ಮತ್ತೊಂದು 20 ವರ್ಷ ಈ ಕಡೆ ಬರಲೇ ಇಲ್ಲ. ಇಲ್ಲಿ ತಿರುಗುವಾಗ ಕೂಡ ಈ ಕಡೆ ನೋಡ್ತಾ ಇಲ್ಲ, ನಾವು ಫೀಸ್ ಕಟ್ಟಿದ್ದೀವಿ ನಮಗೇನಂತ. ಆದರೆ ಮನುಷ್ಯನಿಗೆ ಅನುಭವ ಆದವಾಗ, ಪ್ರಾಯ ಆದವಾಗ, ಮೆಚ್ಯೂರಿಟಿ ಅಂತ ಹೇಳ್ತಾರೆ, ಜಗತ್ತು ತಿರುಗಿದವಾಗ ನಿಮಗೆ ಗೊತ್ತಾಗತ್ತೆ ಯಾವುದು ಸರಿ ಯಾವುದು ತಪ್ಪು. ನನ್ನ ಜೀವನವನ್ನು ಪರಿವರ್ತನೆ ಮಾಡೋದರಲ್ಲಿ ಈ ಶಾಲೆ, ಈ ಕಾಲೇಜು ಬಹಳಷ್ಟು ಒಂದು ಪಾತ್ರವನ್ನು ವಹಿಸಿದೆ. ನಾವು ಸಾಗುವಳಿ ಮಾಡುವವರು ಮನೆಯಲ್ಲಿ ಈ ಹೂಂಟಿ ನಟ್ಟಿ ಇದ್ದರೆ ಮನೆಯಲ್ಲಿ ಕಾಲೇಜಿಗೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ. ಫೈನಲ್ ಇಯರ್ ಇರುವಾಗ ನನಗೆ ಅಟೆಂಡೆನ್ಸ್ ಶಾರ್ಟ್ ಆಯಿತು. ನಿನಗೆ ಎಕ್ಸಾಮ್ ತಗೊಂಬಿಲ್ಲ ಅಂಥೇಳಿ ಅವರು ಹಾಲ್ ಟಿಕೆಟ್ ಕೊಡಲಿಲ್ಲ.
ನಾನು ಡಾಕ್ಟರ್ ಶಾಂತರಾಮ್ ನಮ್ಮ ಪ್ರಿನ್ಸಿಪಾಲ್ ಅವ್ರ ಹತ್ರ ಹೋದೆ. ಅವ್ರು ಕೂಡ ಬೈದರು. ಫಸ್ಟ್ ಅವರಿಗೆ ಗೊತ್ತಿದ್ದವ್ರಿಗೆ ಗೊತ್ತಿದೆ, ಅವರು ಬೈಯುವುದೇ, ಕೇಳೋದಿಲ್ಲ ನಿಮ್ಮದನ್ನು. ನಾನೆಲ್ಲ ಕೇಳಿಸ್ಕೊಂಡು ಅವ್ರ ಎದುರಲ್ಲೇ ಚಕ್ರಮಟ್ಟ ಹಾಕಿ ಕೂತ್ಕೊಂಡು ಬಿಟ್ಟೆ. ಯಾಕೆ ಕೂತ್ಕೊಂಡೆ? ಅವ್ನು ಹೇಳ್ದ ಹೊರಗಾಕಿ ಅಂತ. ನಂತರ ಏನು ನಿನ್ಗೆ ಹೇಳಲಿಕ್ಕಿದೆ ಕೇಳಿದರು. ನಾನು ಹೇಳಿದೆ, ಸರ್ ನನಗೆ ಈ ಲೆಕ್ಕ ಕಷ್ಟ, ಮನೆಯಲ್ಲಿ ನನಗೆ ಕೆಲವು ದಿನ ಬಸ್ಸಿಗೆ ಕೊಡ್ಲಿಕ್ಕೆ ದುಡ್ಡಿರುವುದಿಲ್ಲ, ಕೆಲವು ದಿನ ಮನೆಯಲ್ಲಿ ಕೆಲಸ ಆಗುತ್ತೆ, ಊಟಿ ಆಗುವಾಗಲೇ 12 ಗಂಟೆ ಆಗುತ್ತೆ, 12 ಗಂಟೆಗೆ ಬಂದು ನಾನು ಏನು ಮಾಡೋದು, ಹಾಗೆ ನನಗೆ ಶಾರ್ಟ್ ಆಗಿದೆ, ದಯವಿಟ್ಟು ನನ್ನ ಜೀವನವನ್ನು ಹಾಳು ಮಾಡಬೇಡಿ, ನನಗೇನು ಪಾಸ್ ಆಗ್ತೇನೆ ಅನ್ನೋ ಒಂದು ಇದಿದೆ, ಯಾವುದು ಫೀಲಿಂಗ್ ಇದೆ, ತಾವು ನನಗೆ ಹೆಲ್ಪ್ ಮಾಡಬೇಕಂತ ಹೇಳಿದಾಗ ಕರೆದು ಅವರು ಹಾಲ್ ಟಿಕೆಟ್ ಕೊಟ್ಟಿದ್ದರು. ದಟ್ ವಾಸ್ ಎ ಟರ್ನಿಂಗ್ ಪಾಯಿಂಟ್. ಆದರೂ ಕೂಡ ನಾವು ಆ ಕಾಲೇಜ್ ಬಗ್ಗೆ ಗ್ರೇಟ್ಫುಲ್ ಇರಲಿಲ್ಲ. ನೋಡಿ ಮನುಷ್ಯನ ಭಾವನೆ. ನಾವು ನಮ್ಮನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಭಗವಂತ ಬಹಳಷ್ಟು ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಇವತ್ತು ಈ ವೇದಿಕೆಯಿಂದ ಹೇಳ್ತೇನೆ, ಇದೊಂದು ಶಾಲೆ, ಇದೊಂದು ಕಾಲೇಜು ಲಕ್ಷಾಂತರ ಕೋಟ್ಯಾಂತರ ಮಕ್ಕಳ ಜೀವನವನ್ನು ಖಂಡಿತ ಪರಿವರ್ತನೆ ಮಾಡಿರ್ಬೋದು. ಅದರಲ್ಲಿ 1% ಜನರು ಇಲ್ಲಿ ಬಂದು ರಿಟರ್ನ್ ಸರ್ವೀಸ್ ಅಂತ ಹೇಳ್ತೀವಿ, ರಿಟರ್ನ್ ಗಿಫ್ಟ್ ಅಲ್ಲ, ಅದು ಬರ್ತ್ಡೇಗೆ ಮಾತ್ರ, ರಿಟರ್ನ್ ಸರ್ವೀಸ್ ಮಾಡಿದರೆ ಇದು ಅದ್ಭುತವಾಗಿ ನಮ್ಮಂಥ ಮಕ್ಕಳು ಲಕ್ಷಾಂತರ ಮಕ್ಕಳಿಗೆ ಉಪಯೋಗ ಆಗ್ಬೋದು. ಈ ಮೆಸೇಜನ್ನು, ಈ ಸಂದೇಶವನ್ನು ಎಲ್ಲರಿಗೆ ತಾವು ಕಳಿಸ್ಬೇಕು ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.